ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ಘೋಷಣೆಯಾಗಿದೆ. ಅದರಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಟಿಕೆಟ್ ಯಾರಿಗೆ ಅನ್ನೋದು ಸದ್ಯ ಮಿಲಿಯನ್ ಡಾಲರ್ ಪ್ರಶ್ನೆ. ಸಮಸ್ಯೆ ಪರಿಹಾರಕ್ಕೆ ಇವತ್ತು ಕಾಂಗ್ರೆಸ್ ಮಹತ್ವದ ಸಭೆಯನ್ನು ನಡೆಸ್ತಾ ಇದೆ. ದಾವಣಗೆರೆಯಲ್ಲಿ ಕೆಪಿಸಿಸಿ ಚುನಾವಣಾ ಉಸ್ತುವಾರಿ ಸಮಿತಿ ಮೀಟಿಂಗ್ ಅನ್ನು ಮಾಡುತ್ತೆ. ಎಸ್ ಮಲ್ಲಿಕಾರ್ಜುನ್ ಮತ್ತು ಜಮೀರ್ ಅಹಮದ್ ಖಾನ್ ಇವರ ಮಧ್ಯೆ ಪೈಪೋಟಿ ಅಥವಾ ಫೈಟ್ ಇದೆ. ಮುಸಲ್ಮಾನರಿಗೆ ಕೊಡಬೇಕು ಅಂತ ಜಮೀರ್ ಅಹಮದ್ ಖಾನ್, ನಮ್ಮ ಕುಟುಂಬಕ್ಕೆ ಸಿಗಲಿ ಅಂತ ಎಸ್ ಮಲ್ಲಿಕಾರ್ಜುನ್. ಈ ಸಮಸ್ಯೆಯನ್ನು ಬಗೆಹರಿಸೋದು ಹೇಗೆ ಅನ್ನೋದಕ್ಕೆ ಇವತ್ತು ಮೀಟಿಂಗ್ ಆಗುತ್ತೆ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು, ಯಾಕಂತಂದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 80,000ಕ್ಕೂ ಅಧಿಕ ಮುಸ್ಲಿಂ ಓಟುಗಳಿದ್ದಾವೆ ಅಂತ ಮುಸ್ಲಿಂ ಮುಖಂಡರು ಹೇಳ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ MLC ಜಬ್ಬಾರ್. ಟಿಕೆಟ್ ಮುಸ್ಲಿಂ ಸಮುದಾಯಕ್ಕೆ ಸಿಗಬೇಕು. ಶಾಮನೂರು ಶಿವಶಂಕರಪ್ಪ ಅವರು ಇದ್ದಾಗ ಅವರೊಂದು ಭರವಸೆಯನ್ನು ಕೊಟ್ಟಿದ್ರು. ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. ಈ ಮಧ್ಯೆ ಶಾಮನೂರು ಕುಟುಂಬದಿಂದ ಬರ್ತಾ ಇರುವಂಥ ಬೇಡಿಕೆ, ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಟಿಕೆಟ್ ನಿರೀಕ್ಷೆಯಲ್ಲಿದ್ದಾರೆ. ಸಮರ್ಥಿಗೆ ಟಿಕೆಟ್ ಕೊಡಬೇಕು ಅಂತ ಎಸ್ ಮಲ್ಲಿಕಾರ್ಜುನ್ ಅವರ ಬೆಂಬಲಿಗರು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಇದರ ಜೊತೆಗೆ ಎಸ್ ಮಲ್ಲಿಕಾರ್ಜುನ್ ಅವರ ಸಹೋದರ ಶಾಮನೂರು ಅವರ ಪುತ್ರ ಗಣೇಶ್ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ. ಸೊ ಯಾರಿಗೆ ಟಿಕೆಟ್ ಕೊಡ್ತಾರೆ? ಕಾಂಗ್ರೆಸ್ ಅಕ್ಷರಶಃ ಇಕ್ಕಟ್ಟಿಗೆ ಸಿಲುಕಿದೆ ಇಲ್ಲಿ. ಕಾರಣ, ಮುಸಲ್ಮಾನರಿಗೆ ಟಿಕೆಟ್ ಕೊಡದೇ ಇದ್ರೆ, ಅವರೊಂದು ವೇಳೆ ಕಾಂಗ್ರೆಸ್ನ ವಿರುದ್ಧ ನಿಂತರೆ, ಸಂಪೂರ್ಣವಾಗಿ ಬೇರೆ ಕಡೆಗೆ ಏನಾದರೂ ಮುಸ್ಲಿಂ ವೋಟ್ ಬ್ಯಾಂಕ್ ಟರ್ನ್ ಆಯಿತು ಅಂತಾದರೆ, ಅದು MIM ಅಭ್ಯರ್ಥಿ ಯಾರಾದರೂ ಕಣಕ್ಕಿಳಿದು ಮುಸ್ಲಿಂ ವೋಟ್ ಬ್ಯಾಂಕ್ ಅಥವಾ ಮುಸ್ಲಿಂ ವೋಟುಗಳು ಆ ಕಡೆಗೆ ಹೋದರೆ ಕಾಂಗ್ರೆಸ್ ಸಂಕಷ್ಟಕ್ಕೆ ಸಿಲುಕತ್ತೆ. ಶಾಮನೂರು ಫ್ಯಾಮಿಲಿಗೆ ಟಿಕೆಟ್ ಕೊಡದೆ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟರೆ ಅದು ಇನ್ನೊಂದಿಷ್ಟು ಸಮಸ್ಯೆಗೆ ಕಾರಣ ಆಗುತ್ತೆ. ಸೊ ಕಾಂಗ್ರೆಸ್ ಅಳೆದು ತೂಗಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದಂಥ ಪರಿಸ್ಥಿತಿಗೆ ಬಂದು ತಲುಪಿರೋದು. ಇವತ್ತಿನ ಮೀಟಿಂಗ್ನಲ್ಲಿ ಇದರ ಬಗ್ಗೆ ಚರ್ಚೆಯಾಗುವಂಥ ಸಾಧ್ಯತೆಗಳಿದ್ದಾವೆ. ಇನ್ನು ಹೈಕಮಾಂಡ್ ಯಾರಿಗೆ ಟಿಕೆಟ್ ನೀಡುತ್ತೆ ನೋಡಬೇಕು. ಉಸ್ತುವಾರಿ ಸಭೆಯಲ್ಲಿ ತೀರ್ಮಾನ ಆಗತ್ತೆ ಅಂತ ಎಸ್ ಮಲ್ಲಿಕಾರ್ಜುನ್ ಮಾತನಾಡಿದ್ದಾರೆ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಬೇಡಿಕೆ ವಿಚಾರಕ್ಕೆ ಅವ್ರು ಗರಂ ಆಗಿದ್ದಾರೆ. ಅದೆಲ್ಲ ಅವ್ರದ್ದು ವೈಯಕ್ತಿಕ. ನಾನೇನು ಮಾತನಾಡಿದ್ರು ಜಾಸ್ತಿ ಕಮ್ಮಿ ಆಗುತ್ತೆ ಅಂತ ಅಬ್ದುಲ್ ಜಬ್ಬಾರ್ ವಿರುದ್ಧ ಮಲ್ಲಿಕಾರ್ಜುನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆವಾಗ ಹೇಗಿದ್ರು, ಇವಾಗ ಹೇಗಿದ್ದಾರೆ ಎಲ್ಲ ನೋಡಿದ್ದೀವಿ. ಜನರ ಆಶೀರ್ವಾದ ಯಾರಿಗಿರುತ್ತೋ ಅವ್ರು ಗೆಲ್ತಾರೆ. ಮೈನಾರಿಟಿ, ಅಹಿಂದ, ಕಮ್ಯುನಿಟಿ, ಇನ್ನೊಂದು ಮತ್ತೊಂದು ಇದೆಲ್ಲ ಇಲ್ಲ. ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬಕ್ಕೆ ಟಿಕೆಟ್ ಕೊಡ್ತಾ ಇದ್ದಾರೆ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಮಾಡ್ತಾರ. ನಾಳೆ ನೋಡೋಣ ಅಂತ ಎಸ್ ಮಲ್ಲಿಕಾರ್ಜುನ್. ಅಂದ್ರೆ ಮೇಟಿ ಫ್ಯಾಮಿಲಿಗೆ ಟಿಕೆಟ್ ಕೊಟ್ಟ ನಂತರ ನಮ್ಮ ಫ್ಯಾಮಿಲಿಗೆ ಕೊಡಬೇಕಲ್ವಾ ಅಂತ ಮಲ್ಲಿಕಾರ್ಜುನ್ ಅವರು ಹೇಳ್ತಾ ಇರೋದು. ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದ್ದು, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಕಗ್ಗಂಟಾಗಿರುವಂಥದ್ದು. ಒಂದೆಡೆ ಅಲ್ಪಸಂಖ್ಯಾತ ಸಮುದಾಯ ಒತ್ತಾಯಿಸ್ತಾ ಇದ್ದರೆ, ಒಂದೆಡೆ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ ಅವರಿಗೆ ನೀಡಬೇಕೆಂಬ ಒತ್ತಾಯ ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಉಪಚುನಾವಣೆ ಘೋಷಣೆ ಆಗಿದೆ, ಇನ್ನೇನು ಕೆಲವೇ 22 ದಿನಗಳು ಬಾಕಿ ಇರುವಂಥದ್ದು. ಆದರೆ ಟಿಕೆಟೇ ಕಗ್ಗಂಟಾಗಿರುವಂಥದ್ದು, ಏನು ಹೇಳಕ್ಕೆ ಬಯಸ್ತೀರಿ? ಕಗ್ಗಂಟೇನಾಗಿಲ್ಲ, ಆರಾಮೈತಿ. ನಾಳೆ ಎಲ್ಲರೂ ನಮ್ಮ ಅಬ್ಸರ್ವರ್ಸ್ ಬಂದ್ಬಿಟ್ಟು ಒಂದು ಮೀಟಿಂಗನ್ನು ಮಾಡಿ ಸೂಕ್ತವಾದಂಥ ಅಭ್ಯರ್ಥಿ ಕೊಟ್ಟು ಒಟ್ಟು ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕಪ್ಪ. ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬೇಕು. ಆ ರೀತಿ ನಾವು ಕೆಲಸವನ್ನು ಮಾಡಬೇಕು. ಒಂದೆಡೆ ಈ ಅಬ್ದುಲ್ ಜಬ್ಬಾರು ಮತ್ತು ಅವರ ಟೀಮ್ನವರು ಎಲ್ಲರೂ ಸಹ ಇಫ್ತಾರ್ ಕೂಟ ಮಾಡೋದು, ಸಭೆಗಳನ್ನು ಮಾಡಿ ಆಗ್ರಹ ಮಾಡ್ತಾ ಇದ್ದಾರೆ. ಟಿಕೆಟ್ಗೆ ಬೇಡಿಕೆ ಇಡ್ತಾ ಇದ್ದಾರೆ ಬಹಿರಂಗವಾಗಿ. ಟಿಕೆಟ್ ನೀಡದಿದ್ದರೆ ಮುಂದೆ ಸಮಾಜ ನೋಡ್ಕೋತೆ ಅಂತ ಇದ್ದಾರೆ. ನೋಡು, ಇದ್ರಾಗ ಏನು ಎರಡನೇ ಮಾತಿಲ್ಲ. ಯಾರು ಗೆಲ್ತಾರೋ ಅವ್ರಿಗೆ ಕೊಡೋ ಕೆಲಸ ನಮ್ಮ. ಅವ್ರಿಗೆ ಕೊಡ್ಬೇಕು, ಇವ್ರಿಗೆ ಕೊಡ್ಬೇಕಂತ ಯಾರ್ದು ಇಲ್ಲ. ಗೆಲ್ಲುವ ಸೂಕ್ತ ಅಭ್ಯರ್ಥಿಗೆ ಕೊಡ್ಬೇಕು. ಈಗ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಅಲ್ಲಿ ಆ ಮೃತಪಟ್ಟ ಶಾಸಕರ ಕುಟುಂಬಕ್ಕೆ ನೀಡ್ತೀವಿ ಅಂತ ಮಾತುಗಳನ್ನು ಹೇಳಿದ್ದಾರೆ ಅಂತ ಕೇಳಿ ಬರ್ತಾ ಇದೆ. ಕಮಿಟಿ ಮಾಡ್ಯಾರ, 2 ಕಡೆಗೂ ಕಮಿಟಿ ಮಾಡಿ 2 ತೀರ್ಮಾನ 2 ಕಡೆಗೂ ಸೇರಿ ಆಮೇಲೆ ಇದು ಮಾಡ. ಮತ್ತೊಂದೆಡೆ ಕೆಲವೊಂದಿಷ್ಟು ಜನ ಹೋಗಿ CM DCMಗೆ ಮನವಿ ಮಾಡಿದ್ದಾರೆ, ನಿಮ್ಮ ಪುತ್ರ ಸಮರ್ಥಿಗೆ ಟಿಕೆಟ್ ಕೊಡಬೇಕು. ಇಲ್ಲಿ ಅಬ್ದುಲ್ ಜಬ್ಬಾರ್ ಅವರು BJP ಜೊತೆ ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಅಂತ ದೂರು ಸಹ ನೀಡಿದ್ದಾರೆ. ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ, ನನಗೇನು ಅಷ್ಟು ಐಡಿಯಾ ಇಲ್ಲ. ಚುನಾವಣೆ ಸಮೀಪ ಆದಮೇಲೆ BJP ಅವರಿಗೆ ಅಲ್ಪಸಂಖ್ಯಾತರ ಮೇಲೆ ಸಿಂಪತಿ ಬಂದಿದೆ. ಅವ್ರ ಪರವಾಗಿ ಮಾತಾಡ್ತಾ ಇದ್ದಾರೆ BJP ಅವರು. ಅವ್ರಿಗೆ ಕೊಟ್ರಿ ಕಾಂಗ್ರೆಸ್ನವರು ಅವ್ರಿಗೆ ಕೇಳ್ತಾ ಇದ್ದಾರೆ, ಸಾಕಷ್ಟು ಮಾಡಿದ್ದಾರೆ ಅಂತ. ಏನು ಹೇಳ್ತಾರೆ ಅದ್ರ ಬಗ್ಗೆ? ಈಗ ನಮ್ಮ ತಟ್ಟೆಗೆ ಯಾಕೆ ಬರ್ತಾರೆ? ಅವ್ರ ತಟ್ಟೆಗೆ
ಕತ್ತಿ ಬಿದ್ದತೋ ಯಜ್ಞ ಬಿದ್ದತೋ ಗೊತ್ತಿಲ್ಲಪ್ಪ, ನೋಣ ಹುಡ್ಕಾಕತ್ಯಾರ ಏನು. ಅದು ಅವ್ರ ಪಾರ್ಟಿಯವರು ಅವ್ರು ಡಿಸೈಡ್ ಮಾಡ್ಕೋಬೇಕು. ನಮ್ಮ ಪಾರ್ಟಿ ನಾವು ಡಿಸೈಡ್ ಮಾಡ್ತೀವಿ, ಅವ್ರು ಯಾರು ಕೇಳಕ್ಕೆ ಅಂದ್ರೆ ಅರ್ಥ ಏನಿದೆ? ಇಂಡೈರೆಕ್ಟಾಗಿ ನೀನು ಮೊದಲು ಹೇಳಿದ್ಕೂ ಈಗ ಹಿಂದಕ್ಕೂ ಮ್ಯಾಚ್ ಆತಲ್ಲ ಅಲ್ಲಿ, ಅಂದ್ರೆ ಅಡ್ಜಸ್ಟ್ಮೆಂಟ್ ಐತಪ್ಪ ಅಂತಂದು. ಹಾಂ, ಇದು ಎಷ್ಟು ಎಲೆಕ್ಷನ್ ಮಾಡ್ಯಾರ ಹಿಂಗೆ. ಅದು ನಾನಿರೋದು ಒಂದು ನಮ್ನಿ ಏನಾಗೈತಪ್ಪ ಅಂದ್ರೆ ಬಿಸಿ ತುಪ್ಪ ಆಗೈತಿ. ಯಾಕಂದ್ರೆ ನಿಯತ್ನಾಗ ಅದಾವಲ್ಲ, ಬಿಸಿ ತುಪ್ಪ ಆಗೈತಿ ಅಷ್ಟೇ ಇದು. ಹಾಂ, ಎಲ್ಲ ಮುಖಂಡರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ದಕ್ಷಿಣ ಕ್ಷೇತ್ರದಲ್ಲಿರುವಂತಹ ಮುಖಂಡರಿಗೆ ಹೇಳ್ರಿ. ನೋಡು, ಜನಗಳ ಆಶೀರ್ವಾದ ಯಾರಿಗಿರ್ತತಿ ಅಂಥ ಅಭ್ಯರ್ಥಿನೇ ನಾವು ತರಬೇಕು. ಪ್ಲಸ್ ನಮ್ಮ ಕಟ್ಟಕಡಿಯ ಕಾರ್ಯಕರ್ತರು ಇರಲಿ, ನಾವು ಹೋರಾಟ ಮಾಡಿ ಗೆಲ್ಲಿಸ್ಬೇಕು. ಅಡ್ಜಸ್ಟ್ಮೆಂಟ್ ರಾಜಕೀಯ ನಡೆಯಲ್ಲ ಇಲ್ಲಿ, ಅದನ್ನು ಹೇಳ್ಬಿಡ್ತಾನೆ. ಇದಿಷ್ಟು ಸಚಿವ SS ಮಲ್ಲಿಕಾರ್ಜುನ್ ಅವರು ಹೇಳುವಂತ ಮಾತು. ಜನರ ಒಲವು ಯಾರ ಪರ ಇರುತ್ತೆ ಅವರಿಗೆ ಟಿಕೆಟ್ ನೀಡಬೇಕು, ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೆಯಲ್ಲ ಇಲ್ಲಿ ಎಂಬ ಮಾತನ್ನು ಹೇಳ್ತಾ ಇರೋದು. ಕ್ಯಾಮರಾಮನ್ ಕಿರಣ್ ಜೊತೆ ಮಹಂತೇಶ್ ಕುರ್ಬೆಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ದಾವಣಗೆರೆ. ರಾಜ್ಯದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.